दोस्तों आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ಇವತ್ತು ನಾವು ವರ್ತಮಾನ ಕಾಲದಲ್ಲಿ ವಾಕ್ಯ ಎರಡು ರೂಪದಲ್ಲಿ ಕಲ್ತ್ಕೊಳ್ಳೋಣ. ಒಂದು ಈಗ ಆಲ್ರೆಡಿ ನಾವು ಕಲ್ತಾಗಿದೆ. ಈಗ ನಾನು ಬರೆಯುತ್ತೇನೆ, ನಾನು ನೋಡುತ್ತೇನೆ, ನಾನು ಆಡುತ್ತೇನೆ, ಅದೇ ಥರದಲ್ಲಿ ನಾವು ಆಡುತ್ತೇವೆ, ಎಲ್ಲದಕ್ಕೂ ಕಲ್ತಿದ್ದೀವಿ. ಇವತ್ತು ನಾವು ಆಡುತ್ತೇನೆ ಇರೋದನ್ನು ಆಡುತ್ತಿದ್ದೇನೆ, ಬರೆಯುತ್ತೇನೆ ಇದೆಯಾ ಬರೆಯುತ್ತಿದ್ದೇನೆ, ನೋಡುತ್ತಾಳೆ ಇರೋದನ್ನ ನೋಡುತ್ತಿದ್ದಾಳೆ, ಹಾಗೆ ಹೋಗುತ್ತಾಳೆ ಹೋಗುತ್ತಿದ್ದಾಳೆ, ಬರುತ್ತಾರೆ ಬರುತ್ತಿದ್ದಾರೆ, ಈ ಥರದ ಸೆಂಟೆನ್ಸ್ಗಳನ್ನು ಹೇಗೆ ಹಿಂದಿನಲ್ಲಿ ಮಾಡಬೇಕು ಸಿಂಪಲ್ ಆದ ಟ್ರಿಕ್ಕಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಒಂದೊಂದಾಗಿ ಕಲಿಯೋಣ. ಈಗ ಒಂದು ಸೆಂಟೆನ್ಸ್ ಮೈ ಸೀಖ್ತಾ ಹೂँ ಅಂದರೆ ಮೀನಿಂಗ್ ಏನು? ನಾನು ಕಲಿಯುತ್ತೇನೆ. ಮೈ ನಾನು, ಸೀಖ್ತಾ ಹೂँ ಕಲಿಯುತ್ತೇನೆ, ಮೈ ಸೀಖ್ತಾ ಹೂँ ಅಂದರೆ ನಾನು ಕಲಿಯುತ್ತೇನೆ. ಸೊ ಈ ಸೆಂಟೆನ್ಸು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೊ ಮೈ ಬಂತು, ಹೂ ಬಂದಿದೆ, ಸೊ ಏನು ಡೌಟ್ ಇಲ್ಲ. ಇಲ್ಲಿ ತಾ ಹೂ ಅಂತ ಏನಿತ್ತು, ಇಲ್ಲಿ ತಾ ಏನಿದೆ, ಇದರಿಂದ ನಮಗೆ ಗೊತ್ತಾಗುತ್ತೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದೆ ನಾನು ಕಲಿಯುತ್ತೇನೆ ಅಂತ. ಸೊ ಇದನ್ನು ನಾವು ನಾನು ಕಲಿಯುತ್ತಿದ್ದೇನೆ, ಐ ಆಮ್ ಲರ್ನಿಂಗ್ ಅಂತ ಮಾಡಬೇಕಾದ್ರೆ ಈ ತಾ ಅನ್ನೋದನ್ನು ನಾವು ಚೇಂಜ್ ಮಾಡಬೇಕು. ಸೊ ತಾದು 3 ಫಾರ್ಮಲ್ಲಿ ಬರ್ಬೋದು. ತಾ, ತೇ, ತಿ. ತಾ ಪುಲ್ಲಿಂಗ್ ಏಕವಚನ್, ತೇ ಪುಲ್ಲಿಂಗ್ ಬಹುವಚನ್, ತಿ ಸ್ತ್ರೀಲಿಂಗ್. ಇದು ನಿಮಗೆ ಗೊತ್ತಾಗಿದೆ. ಸೊ ಈ ತಾನ ಜಸ್ಟ್ ಚೇಂಜ್ ಅಂದರೆ ರೀಪ್ಲೇಸ್ ಬೇರೆ ವರ್ಡಿಂದ ಮಾಡಿದರೆ ನಾನು ಕಲಿಯುತ್ತೇನೆ ಇರೋದು ನಾನು ಕಲಿಯುತ್ತಿದ್ದೇನೆ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮೈ ಸೀಖ್ತಾ ಹೂँ ಇದ್ದಿದ್ದು ಇಲ್ಲಿ ಮೈ ಸೀಖ್ ತಾ ಪ್ಲೇಸಲ್ಲಿ ನಾನು ರಹಾ ಹಾಕಿದ್ದೀನಿ. ಮೈ ಸೀಖ್ ರಹಾ ಹೂँ ನಾನು ಕಲಿಯುತ್ತಿದ್ದೇನೆ ಅಂತ ಆಯಿತು. ಸೀಖ್ತಾ ಹೂँ ನಾನು ಕಲಿಯುತ್ತೇನೆ, ಸೀಖ್ ರಹಾ ಹೂँ ನಾನು ಕಲಿಯುತ್ತಿದ್ದೇನೆ. ಅಗರ್ ವಹ ಲಡ್ಕಿ ಹೇ ಬೋಲ್ನೆ ವಾಲಿ ಮೈ ಸೀಖ್ತಿ ಹೂँ, ಅದು ಕಂಟಿನ್ಯೂಸ್ ಅಲ್ಲಿ ಏನಾಗುತ್ತೆ ಮೈ ಸೀಖ್ ರಹಿ ಹೂँ. ತಾ ಇದ್ರೆ ರಹಾ ರಿಪ್ಲೇಸ್ ಆಗುತ್ತೆ, ತಿ ಇದ್ರೆ ರಹಿ ಆಗುತ್ತೆ, ತೇ ಇದ್ರೆ ರಹೆ ರಿಪ್ಲೇಸ್ ಆಗುತ್ತೆ. ಬೇರೆ ಯಾವ ಚೇಂಜಸ್ಸು ಆಗೋದಿಲ್ಲ. ವೆರಿ ಸಿಂಪಲ್ ಆಗಿ ನೀವು ಒಂದು ಟೆನ್ಸಲ್ಲಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡ್ಬೋದು. ಸೊ ಮೈ ಸೀಖ್ತಾ ಹೂँ, ಮೈ ಸೀಖ್ ರಹಾ ಹೂँ. ಹಾಗೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಮೈ, ಹಮ್, ತು, ತುಮ್, ಆಪ್, ಯಹ್, ಯೇ, ವಹ್ ಎಲ್ಲದಕ್ಕೂ ಪ್ರಾಕ್ಟೀಸ್ ಮಾಡಬೇಕು. ಹಮ್ ಸೀಖ್ತೆ ಹೇ, ಹಮ್ ಸೀಖ್ ರಹೇ ಹೇ. तू सीखता है, तू सीख रहा है. तुम सीखते हो, तुम सीख रहे हो. आप सीखते हैं, आप सीख रहे हैं. यह सीखता है, यह सीख रहा है. ये सीखते हैं, ये सीख रहे हैं. वह सीखता है, वह सीख रहा है. वे सीखते हैं, वे सीख रहे हैं. ಈ ಥರ ಮಾಡಿದರೆ ನಿಮಗೆ ಎಲ್ಲ ಥರದ ಸೆಂಟೆನ್ಸ್ಗಳು ಇದರಲ್ಲಿ ಕವರ್ ಆಗುತ್ತೆ. ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಹಮ್ ಖೇಲ್ತೆ ಹೇ ಇದೆ. ಹಮ್ ಅಂದರೆ ನಾವು, ಹಮ್ ಖೇಲ್ತೆ ಹೇ ನಾವು ಆಡುತ್ತೇವೆ, ನಾವು ಆಡುತ್ತೇವೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ಆಡುತ್ತಿದ್ದೇವೆ ಅಂತ ಚೇಂಜ್ ಮಾಡಬೇಕಲ್ಲ. ನಾವು ವಿ ಆರ್ ಪ್ಲೇಯಿಂಗ್, ವಿ ಆರ್ ಪ್ಲೇಯಿಂಗ್ ಮಾಡಬೇಕಾ. ಹಮ್ ಖೇಲ್ ರಹೇ ಹೇ, ತೇನ ರಿಪ್ಲೇಸ್ ಆಯಿತು ರಹೆಯಿಂದ. ಹಮ್ ಖೇಲ್ ರಹೇ ಹೇ ಆಯಿತು, ನಾವು ಆಡುತ್ತಿದ್ದೇವೆ. ಹಮ್ ಖೇಲ್ತೆ ಹೇ ನಾವು ಆಡುತ್ತೇವೆ, ಹಮ್ ಖೇಲ್ ರಹೇ ಹೇ ನಾವು ಆಡುತ್ತಿದ್ದೇವೆ. ಸ್ತ್ರೀಲಿಂಗ ಆದ ಕೂಡಲೇ ಎಲ್ಲವನ್ನು ಈ ಮಾಡಿದ್ರಾಯಿತು, ಯಾವ ಡೌಟು ಇಲ್ಲ. ನೆಕ್ಸ್ಟ್, ನೀನು ಕೇಳುತ್ತೀಯಾ, ಯು ಲಿಸನ್, ನೀನು ಕೇಳುತ್ತೀಯಾ. ತುಮ್ ಸುನ್ತೆ ಹೋ, ತುಮ್ ಸುನ್ತೆ ಹೋ. ಸ್ತ್ರೀಲಿಂಗ ಆದರೆ ತುಮ್ ಸುನ್ತಿ ಹೋ ಮಾಡಿದರೆ ಆಯಿತು. ನೀನು ಕೇಳುತ್ತಿದ್ದೀಯಾ ಮಾಡಬೇಕಾ, ಯು ಆರ್ ಲಿಸನಿಂಗ್ ಮಾಡಬೇಕಾದ್ರೆ ತುಮ್ ಸುನ್ ರಹೇ ಹೋ, ತುಮ್ ಸುನ್ ರಹೇ ಹೋ ಮಾಡಿದರೆ ಆಯಿತು. ರಹೇ ಹೋ ಆರ್ ರಹಿ ಹೋ. ನೆಕ್ಸ್ಟ್ ಈಗ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಾಗಿದೆಯಲ್ವಾ. ಸೊ ತಾ ಬಂದಾಗ ರಹ ಹಾಕಿ, ತೇ ಬಂದರೆ ರಹೆ ಹಾಕಿ, ತಿ ಬಂದರೆ ರಹಿ ಹಾಕಿ. ತಾ ರಹ, ತೇ ರಹೆ, ತಿ ರಹಿ ರಿಪ್ಲೇಸ್ ಮಾಡಿದರೆ ನಿಮಗೆ
ಸಿಂಪಲ್ ಪ್ರೆಸೆಂಟ್ ಟೆನ್ಸಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ನಾವು ವಾಕ್ಯಗಳನ್ನು, ಯಾಕಂದರೆ ಎಲ್ಲ ಸಮಯದಲ್ಲೂ ನಾವು ಬರುತ್ತೇನೆ ಹೇಳೋಕ್ಕಾಗಲ್ಲ, ಬರುತ್ತಿದ್ದೇನೆ ಅಂತ ಹೇಳಬೇಕಲ್ವ. ಆವಾಗ ಆತಾ ಹೂँ ಬದಲು ಆ ರಹಾ ಹೂँ, ಹೋಗುತ್ತಾಳೆ ಬದಲು ಹೋಗುತ್ತಿದ್ದಾಳೆ ಹೇಳಬೇಕಾದ್ರೆ ಜಾತಿ ಹೇ ಜಾ ರಹಿ ಹೇ ಹಾಗೆ ಬರುತ್ತೆ. ಈಗ ನೋಡೋಣ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ರವಿ ಹೇಳುತ್ತಾನೆ, ರವಿ ಹೇಳುತ್ತಾನೆ. ಸೊ ರವಿಗೆ ನಿಮಗೆ ಪುಲ್ಲಿಂಗ್ ಏಕವಚನ, ಸೊ ರವಿ ಹಾಗೆ ಬರ್ಕೊಳ್ಳಿ. ರವಿ ಹೇಳೋದಕ್ಕೆ ಕೆಹನಾ, ರವಿ ಕೆಹತಾ ಹೇ, ಪುಲ್ಲಿಂಗ್ ಏಕವಚನ ಅದಕ್ಕೆ ತಾ ಹೇ, ರವಿ ಕೆಹತಾ ಹೇ. ಈಗ ರವಿ ಹೇಳುತ್ತಿದ್ದಾನೆ, ರವಿ ರವಿ ಕೆಹ ತಾನ ರಿಪ್ಲೇಸ್ ಮಾಡ್ತೀವಿ ರಹಾ ಇಂದ, ರಹಾ ಹೇ. ಅಥವಾ ಬೋಲನ್ನು ಯೂಸ್ ಮಾಡ್ಬೋದು, ರವಿ ಬೋಲ್ತಾ ಹೇ, ರವಿ ಬೋಲ್ ರಹಾ ಹೇ. ಅಲ್ಲಿ ಹುಡುಗಿಯಾಗಿದ್ದರೆ ರಮ್ಯಾ ಬೋಲ್ತಿ ಹೇ, ರಮ್ಯಾ ಬೋಲ್ ರಹಿ ಹೇ ಅಂತ ಚೇಂಜ್ ಆಗುತ್ತೆ. ಓಕೆ, ಮಗು ಅಳುತ್ತದೆ, ಮಗು ಅನ್ನೋದಕ್ಕೆ ನಾವು ಬಚ್ಚಾ, ಸೊ ಪುಲ್ಲಿಂಗ್ ಏಕವಚನ್ ಬಚ್ಚಾ. ಅಳೋದಕ್ಕೆ ರೋತಾ ಹೇ, ಬಚ್ಚಾ ರೋತಾ ಹೇ. ಸೊ ಮಗು ಅಳುತ್ತಿದೆ, ಅಳುತ್ತದೆ, ರೋತಾ ಹೇ, ಅಳುತ್ತಿದೆ ಕಂಟಿನ್ಯೂಸ್ ಆಗಬೇಕಲ್ಲ, ಸೊ ಅದನ್ನು ಬಚ್ಚಾ. ಸೊ ತಾಗೆ ರೀಪ್ಲೇಸ್ ಮಾಡೋಣ, ರೋ ರಹಾ ಹೇ. ಸೊ ಅದೇ ಮಗು ಹುಡುಗಿ ಆದರೆ ಬಚ್ಚಾ ಬದಲು ಬಚ್ಚಿ ಆಗುತ್ತೆ, ಬಚ್ಚಿ ರೋ ರಹಿ ಹೇ ಅಂತ ಚೇಂಜ್ ಆಗುತ್ತೆ. ಸೊ ಈಗ ಮೀರಾ ನರ್ತಿಸುತ್ತಾಳೆ ಇದೆ, ಮೀರಾ ನರ್ತಿಸುತ್ತಾಳೆ ಅಂದರೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿ. ಮೀರಾ ಸ್ತ್ರೀಲಿಂಗ್ ಗೊತ್ತಾಗಿದೆ ನಿಮಗೆ, ಮೀರಾ ನಾಚ್ತಿ ಹೇ, ಮೀರಾ ನಾಚ್ತಿ ಹೇ. ಸೊ ಈಗ ಮೀರಾ ನರ್ತಿಸುತ್ತಿದ್ದಾಳೆ, ಮೀರಾ ನಾಚ್ತಿ ಹೇಗೆ, ನಾಚ್ ತಗೊಳ್ಳಿ, ತಾ ಬಿಡಿ, ರಹಾ ರಹೆ ರಹಿನಲ್ಲಿ ರಹಿ, ನಾಚ್ ರಹಿ ಹೇ ಹಾಕಿದರೆ ಆಯಿತು. ಮೀರಾ ನಾಚ್ ರಹಿ ಹೇ, ಆವಾಗ ಏನಾಯಿತು, ಪುಲ್ಲಿಂಗದಿಂದ ಸ್ತ್ರೀಲಿಂಗದಲ್ಲಿ ನಾವು ರಹಿನ ಹಾಕ್ತಿದ್ದೀವಿ ಅಂತ ಗೊತ್ತಾಗ್ತದೆ. ತೀ ಹೇ ಬಂದರೆ ರಹಿ ಹೇ, ತಾ ಹೇ ಬಂದರೆ ರಹಾ ಹೇ, ತೇ ಹೇ ಬಂದರೆ ರಹೇ ಹೇ. ಸೊ ಅದನ್ನು ನೀವು ಎಲ್ಲದಕ್ಕೂ ಪ್ರಾಕ್ಟೀಸ್ ಮಾಡಬೇಕು. ಮೈ ಆತಾ ಹೂँ, ಮೈ ಆ ರಹಾ ಹೂँ, ನಾನು ಬರುತ್ತೇನೆ, ನಾನು ಬರುತ್ತಿದ್ದೇನೆ, ನಾವು ಬರುತ್ತೇವೆ, ಹಮ್ ಆತೆ ಹೇ, ನಾವು ಬರುತ್ತಿದ್ದೇವೆ, ಹಮ್ ಆ ರಹೇ ಹೇ, ನೀನು ಬರುತ್ತೀಯಾ, ತುಮ್ ಆತೆ ಹೋ, ನೀನು ಬರುತ್ತಿದ್ದೀಯಾ, ತುಮ್ ಆ ರಹೇ ಹೋ ಅಲ್ವಾ. ನೀವು ಬರುತ್ತೀರಾ, ಆಪ್ ಆತೆ ಹೇ, ನೀವು ಬರುತ್ತಿದ್ದೀರಾ, ಆಪ್ ಆ ರಹೇ ಹೇ. ಇವನು ಬರುತ್ತಾನೆ, ಯಹ ಆತಾ ಹೇ, ಇವನು ಬರುತ್ತಿದ್ದಾನೆ, ಯಹ ಆ ರಹಾ ಹೇ. ಇವಳು ಬರುತ್ತಾಳೆ, ಯಹ ಆತಿ ಹೇ, ಇವಳು ಬರುತ್ತಿದ್ದಾಳೆ, ಯಹ ಆ ರಹಿ ಹೇ. ಅವರು ಬರುತ್ತಾರೆ, ವೇ ಆತೆ ಹೇ, ಅವರು ಬರುತ್ತಿದ್ದಾರೆ, ವೇ ಆ ರಹೇ ಹೇ. ಹೀಗೆ ಎಲ್ಲದಕ್ಕೂ ಟ್ರೈ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ನೀವು ಹಿಂದಿಯನ್ನು ಬಹಳ ಸುಲಭವಾಗಿ ಕಲಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾಕಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಸಿಗ್ತಾ ಹೋಗುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ. ನಮಸ್ತೆ.